ನಡ್ದೇ ಇಲ್ಲ. ಇಲ್ರಿ ಒಟ್ಟ ನಡೆದಿಲ್ರಿ. ಬೆಳಿಗ್ಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಅಳ್ತಿದ್ದನ್ರಿ. ಇವತ್ತು ಸ್ನಾನ ಅಂದ್ರೆ ಬೆಳಿಗ್ಗೆ ಒಂದ್ 10 ದಿವಸ ನಾ ಸ್ನಾನನೇ ಮಾಡಿಲ್ರಿ. ಅವ್ರು ನೋಡಿ ಒಂದ್ ವರ್ಷ ಫುಲ್ ಬೆಡ್ಸಲ್ಲಿ ನನಗ ಟ್ರೈನ್ಯಾಗ ಮಗಳು ಒಂದ್ ಮನುಷ್ಯ ಕೊಟ್ಟು ಎತ್ತಿ ಟ್ರೈನ್ಯಾಗ ಹಾಕ್ಯಾರ. ರೈಲ್ವೆ ಸ್ಟೇಷನ್ ಎಲ್ಲ ಹೊಡೆದ್ ಬಿಟ್ಟಾರಲ್ರಿ ವೀಲ್ ಚೇರ್ನಾಗೆ ಕಾರಿಂದ ತಂದು ಬಿಟ್ಟಲ್ರಿ ಮನುಷ್ಯ. ಸ್ನೇಹಿತರೆ ಇಷ್ಟೇ ಲೈಫ್ ಹೆಂಗಂದ್ರೆ ವೀಲ್ ಚೇರ್ ಟು ವಾಕರ್, ವಾಕರ್ ಟು ವಾಕಿಂಗ್, ಹಾ ಈ ತರ ಲೈಫ್ ಉಲ್ಟಾ ಆಗ್ಬಾರ್ದು. ಚೆನ್ನಾಗಿದ್ದೀರಾ? ವೀಲ್ ಚೇರ್ ಬರ್ತಿದ್ರಿ? ನಾಲ್ಕು ಸರಿ ವೀಲ್ ಚೇರ್ನಾಗ ಬಂದೇನ್ರಿ. ಆಮೇಲೆ ನಾ 2-3 ಸಲ ವಾಕರ್ ಇಟ್ಕೊಂಡ್ ಬಂದೇನಿ. ಇವಾಗ ಈ ಸರಿ ವಾಕರ್ ತರ್ಸಿಲ್ಲ ಸರಿ. ಸ್ನೇಹಿತರೆ ಇಷ್ಟೇ ಲೈಫ್ ಹೆಂಗಂದ್ರೆ ವೀಲ್ ಚೇರ್ ಟು ವಾಕರ್, ವಾಕರ್ ಟು ವಾಕಿಂಗ್, ಹಾ ಈ ತರ ಲೈಫ್ ಉಲ್ಟಾ ಆಗ್ಬಾರ್ದು. ಸೊ ಅಮ್ಮ ಅವರು ಮುಂಚೆ ನೀವ್ ಹೇಳ್ಬಿಡಿ, ನೀವ್ ಹೇಳಿ. ನಾನು ಮುಂಚೆ ಹಾ ವಾಕರ್ದ ಬರ್ತಿದ್ದೆ, ವೀಲ್ ಚೇರ್ನೇ ಬಂದೆ. ಆಮೇಲೆ 4 ಸಲ ವೀಲ್ ಚೇರ್ನೇ ಬಂದ. 4 ಸರಿ ವೀಲ್ ಚೇರ್ 4 ಸಲ. ಆಮೇಲೆ 3 ಸರಿ ವಾಕರ್ದ ಬಂದೆ. ಇವಾಗ ಹಂಗೆ ಬಂದೆ. ಆಮೇಲೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇಲ್ಲಿ ಯಾವ್ದೇ ಈಶಾ ಫೌಂಡೇಶನ್ ಯಾವಾಗ? ನಿನ್ನೆ. ಓ ನಿನ್ ಟ್ರಿಪ್ ಆಗಿದ್ರಿ ಪಿಕ್ನಿಕ್? ಆಮೇಲೆ ಕೈ ಹಿಡಿದು ಅಂತ ಇದ್ರಾಗ ಹಂಗೆ ನಡ್ಕೊಂಡೇ ಬಂದಿನಿ ನೋಡ್ರಿ. ಒಬ್ಬ ಅಲ್ಲಿಂದ ಒಂದೊಂದು ಅರ್ಧ ಕಿಲೋಮೀಟರ್ ಇದೆಯಾ? ಆಮೇಲೆ ಮೊನ್ನೆ ಗುಲ್ಬರ್ಗಕ್ಕೆ ಹೋಗಿದ್ದೆ. ನಮ್ದು ಪ್ರಾಪರ್ ಗುಲ್ಬರ್ಗಕ್ಕೆ ಹೋದಾಗ ನಿಮ್ಗೆ ಏನ್ ಸಮಸ್ಯೆ ಇತ್ತು? ಏನೇನು ನೋವಿತ್ತು? ಎಲ್ಲೆಲ್ಲಿ ನೋವಿತ್ತು? ಎಲ್ಲ ಮೈ ತುಂಬಾ ಐತ್ರಿ ನೋವು. ಸ್ನೇಹಿತರೆ ಇದು ಬೇಸಿಕಲಿ ಆಂಟಿಸಿಸಿಪಿ ಪಾಸಿಟಿವ್, ಆರ್ಯ ಪಾಸಿಟಿವ್ ಮತ್ತೆ ಲಂಬಾರ್ ಸ್ಪಾಂಡಿಲೋಸಿಸ್ ಇಷ್ಟೆಲ್ಲ ಸಮಸ್ಯೆ ಇತ್ತು. ಸಿವಿಯರ್ ಮಂಡಿ ನೋವು ಇತ್ತಲ್ವಾ? ಮಂಡಿ ನೋವು, ಇಲ್ಲಿ ಬ್ಯಾನಿ, ಕುತ್ತಿಗೆ ನೋವು, ಇದು ಬ್ಯಾನಿ, ಮೊಣಕೈ, ಇವು ಒಟ್ಟಾಗಿ ಹಿಂಗೇನು ಇಡ್ಲಕ್ ಬರ್ತಿದ್ದಿಲ್ಲ ನನಗೆ. ಇವರೇ ಬ್ಯಾಚಾರಿ. ನನಗೆ 2 ಹೆಣ್ಮಕ್ಳು ಹರ್ರಿ. ಅಲ್ಬಿಡ್ರಿ 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 ನೀವೇನು ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವಾ? ಮಾಡ್ಕೊಂಡಂಗಿದ್ರೆ ಸಾಕು. ಹೌದವ್ರು ಇಲ್ಲ ಇವಾಗ ಅಷ್ಟಾಗಿದಾರಲ್ಲ, ಅಷ್ಟೇ ನಿರೀಕ್ಷೆ ಇರುತ್ತೆ ನಮ್ಗೆ. ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರಾಯ್ತು ಅಂತ. ನೀವೇ ಕಲ್ತಿದ್ರಿ? ಅವ್ರು ನೋಡಿ ಒಂದ್ ವರ್ಷ ಫುಲ್ ಬೆಡ್ಸಲ್ಲಿ ಇದ್ರು ಸರ್. 1 ವರ್ಷ ಬೆಡ್ ಮೇಲೆ ಎಲ್ಲ ನೀವ್ ನೋಡ್ಕೊಂಡಿದ್ರ ಅವಾಗೆಲ್ಲ? ನೀವು ಮತ್ತೆ ಸಿಸ್ಟರ್ ನೋಡ್ಕೊಂಡ್ರ? ನಾವು ಗುಲ್ಬರ್ಗದಾಗ ಇರ್ತೀವಿ. 2 ವರ್ಷ ಅಕ್ಕಿನೇ ನೋಡ್ಯಾಳ. ನಮ್ ತಂದೆ ಎಲ್ಲ ಮಾಡಿದ್ದಾರೆ ಮನೇಲಿ ಇವ್ರಿನ್ಗೂ ಅವರೇ ಕರ್ಕೊಂಡು ಹೋಗ್ತಿದ್ರಾ? ಎಲ್ಲ ಎಟ್ಟು ಬಟ್ ಪೇನ್ ನಿಮ್ ಮತ್ತೆ ಬೇರೆ ಎಲ್ಲ ತೋರಿಸ್ತಿಲ್ವಾ ಇಂಥ ಟೈಮಲ್ಲಿ? ಅಲ್ಲಿ ಗುಲ್ಬರ್ಗಕ್ಕ ಒಬ್ರು ಡಾಕ್ಟರ್ ತೋರಿಸಿದ್ದೇವ್ರಿ. 1 ವರ್ಷ ತೋರ್ಸದನ್ರಿ ಸರ್. ಬ್ಯಾನಿ ಕಡಿಮೆ ಆಗ್ತಿತ್ತು, ಆದ್ರ ನಂದು ದಂಡೆ ನಡೀತಿದ್ದ. ಅಲ್ಸರ್ ಆದ್ರೂ ಊಟ ಹೋಗ್ಲಿಲ್ಲ, ಏನು ಆಗ್ಲಿಲ್ಲ. ನಮ್ಮ ಆಸ್ಪತ್ರೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಯೂಟ್ಯೂಬ್ ನೋಡಿದ. ಯಾರು ನೋಡಿದ್ದು? ನೀವೇ ನೋಡಿರಿ? ನೀವೇ ಹುಡುಕ್ಬಿಟ್ಟು ಬಂದಿರೋದು? ನಾನ್ ನೋಡಿದೆ. ಅವ ಆ ಮಗಳಿಗೆ ಹೇಳ್ದ, ಯಾವ ಎಲ್ಲ ಫೋಕಸ್ ಕೊಡ್ತಾರೆ, ಅದಕ್ಕಿಂದು ಟೈಮ್ ಸಿಗಲ್ರಿ ಈಕಿಗೆ, ಕೋರ್ಟ್ನ ಮಾಡ್ತಾರ್ರಿ. ಆಮೇಲೆ ಈಕಿಗೆ ಹೇಳ್ದೆ, ಯಾವಾಗ ಎಲ್ಲದ ಅಂದ್ರು ಹಿಂಗವ ಅಂದೆ. ಇದು ನಿಮ್ದು ಪತ ಹೇಳ್ದ. ಹೇಳಿದ್ರ ಅದು ನಮ್ಮ ಮನೆಯಿಂದ 40 ಕಿಲೋಮೀಟರ್ ಆಗ್ತದ್ರಿ. ಎಲ್ಲಿಂದ? ಹೆಸರುಘಟ್ಟದಲ್ಲಿ ಇರೋದಾ? ಓ ಅಲ್ಲಿ. ಓಕೆ. ಅದಕ್ಕೆ ಅಂದಳು. ಹೌದೌದೌದೌದು. ಸೊ ಬಂದು ನೋಡ್ಕೊಂಡು ಹೋಗಿ ಆಮೇಲೆ ಕರ್ಕೊಂಡ್ ಬಂದಿದ್ರು? ಇಲ್ರಿ, ಡೈರೆಕ್ಟ್ ಕರ್ಕೊಂಡ್ ಬಂದ್ಬಿಟ್ರಾ? ನನಗ ಟ್ರೈನ್ಯಾಗ ಮಗಳು ಒಂದ್ ಮನುಷ್ಯ ಕೊಟ್ಟು ಎತ್ತಿ ಟ್ರೈನ್ಯಾಗ ಹಾಕ್ಯಾರ. ಅಲ್ಲಿ ಎತ್ತಿಳಿಸಿ ಇಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಹೊಡೆದ್ ಬಿಟ್ಟಾರಲ್ರಿ ವೀಲ್ ಚೇರ್ನಾಗೆ ಕಾರಿಂದ ತಂದು ಬಿಟ್ಟಲ್ರಿ ಮನುಷ್ಯ. ಅಲ್ಬಿಡಿ, ಚೆನ್ನಾಗಿದ್ರಲ್ಲ ರೇವಮ್ಮರೇ, ಚೆನ್ನಾಗಿದ್ರಿ. ಇವಾಗ ಏನ್ ಭಯ ಪಡೋದೇನ್ ಬೇಡ. ಇದು ದುಃಖದ ಕಣ್ಣೀರ ಆನಂದ ಬಾಷ್ಪನ ಏನಂತ? ಇದು ಖುಷಿ. 2 ಮಕ್ಳು ಮಾಡ್ಯಾರಿ. ಮೇನ್ ನಮ್ಮ ಅಮ್ಮಗೆ ಮಾಡ್ಯಾನ್ರಿ. ಎಲ್ಲ A to Z ಅವನೇ ಕೊಟ್ಟನ್ರಿ. ಅವನೇ ಮಾಡ್ಯಾನ್ರಿ. ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೂ ಇಟ್ಟು ಹೋಗಿ ಮಧ್ಯಾಹ್ನದಾಗ ಬಂದು ಮತ್ತ ಅವನೇ ಕೊಟ್ಟಾನ. ಇವಾಗ ನೀವೇ ತಗೊಂತೀರಾ? ಇವಾಗ ಗೊತ್ತಾಗಿದೆ ನಿಮ್ಗೆ?
ಇವಾಗ ಮಾತ್ರೆಗಳು ಒಂದ್ ಹೋಗ್ತಾ ಇದೆ. 4 ದಿವಸ ತಗೊಂಡೇನ್ರಿ. ಹ್ಮ್. ಅಂದ್ರ ಒಂದ್ ಸಲ ಏನ್ ಮಾಡೋದನ್ರಿ ತಗೊಂಡೇನ್ರಿ. ಇಲ್ಲ ಹಂಗ್ ಮಿಸ್ಟೇಕ್ ಮಾಡೋದ್ ಬೇಡ. ಇವಾಗ ಕರೆಕ್ಟ್ ಆಗಿ ಇನ್ನೊಂದ್ ಸ್ವಲ್ಪ ದಿನ ಹಂಗೆ ಏನ್ ಮಾಡಿ ಗೊತ್ತಾ, ಟ್ಯಾಬ್ಲೆಟ್ ಬಾಕ್ಸ್ಗಳು ಬರ್ತವೆ ಸೋಮವಾರ ಮಂಗಳವಾರ ಬುಧವಾರ ಆತರ ಇದೆ. ಮತ್ತೆ ನಡೆ ತೋರಿಸ್ತೀರಾ ಇವಾಗ? ನಡ್ರಿ ದೂರ ನಡ್ರಿ, ಏನಾಗಂಗಿಲ್ಲ. ವಾಕಿಂಗ್ ಎಲ್ಲ ಮಾಡ್ತಾರ ಮನೇಲಿ? ವಾಕಿಂಗ್ ದಿನ 1000 ಹೆಜ್ಜೆ ನಡಿಬೇಕು. ಇವಾಗ ಹಂಗೆ ರಿವರ್ಸ್ ಬನ್ನಿ, ನೀವು ರಿವರ್ಸ್ ಅಲ್ಲಿ ನಡ್ರಿ. ರಿವರ್ಸ್ ಹಂಗೆ ಬನ್ನಿ, ಹಿಂದೆ ಮುಕ್ತಲ್ಲಿ ಬನ್ನಿ. ಈ ತರ ಒಂದು 500 ಹೆಜ್ಜೆ, ಓಕೆನಾ? ಬನ್ನಿ ಹಂಗೆ ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಬನ್ನಿ, ಸೋಫಾ ಮೇಲೆ ಕುತ್ಕೊಳ್ರಿ ಇಲ್ಲಿ. ಅರ್ಧ ಕುತ್ಕೊಂಡ್ಬಿಟ್ಟು ಎದ್ದೇಳಿ. ಕುತ್ಕೊಳ್ಳೋದು ಫುಲ್ ಕುತ್ಕೊಳ್ಳೋದು ಎದ್ದೇಳೋದು. ಎದ್ದೇಳ್ರಿ. ಹಿಡ್ಕೊಂಡಂಗೆ ಎದ್ದೇಳಿ, ಸೂಪರ್. ಅಲ್ಲ ಹಿಡ್ಕೊಂಡ್ ಬೇಡ, ಹಂಗೆ ಎದ್ದೇಳಿ. ಆಗತ್ತಲ್ಲ, ಅವಾಗಲೇ ಮಾಡಿದ್ರಲ್ಲ. ಹಂಗೆ ಹೇಳ್ತಾರ ಅವ್ರು. ಸೂಪರ್, ಸ್ವಲ್ಪ ಪರವಾಗಿಲ್ಲ. ಈ ತರ ಒಂದ್ 50-100 ಮಾಡ್ಬೇಕು ದಿನಕ್ಕೆ. ಒಂದ್ ಕುರ್ಚಿ ಇಟ್ಕೊಂಡ್ಬಿಟ್ಟು ಕುತ್ಕೊಳ್ಳೋದು ಎದ್ದೇಳೋದು. ಆಮೇಲೆ ನಾನೇ ಇವ್ರು ಡ್ಯೂಟಿಗೆ ಹೋಗ್ತಾರಿ. ನಂದು ನಾನೇ ಊಟಕ್ಕೆ ನೀಡ್ಕೋತೇನಿ. ಒಂದ್ ದಿವ್ಸ ಸ್ವಲ್ಪ ದಿನ ಅಡಿಗೆನೆ ಮಾಡ್ಬಿಡ್ರಿ. ನೀವೇ ಅಡಿಗೆ ಮಾಡ್ಕೊಂತಿದ್ದೀರಾ? ಅಡಿಗೆ ಹೌದಾ? ನಾನೇ ಮಾಡ್ಕೊಂಡೇನಿ. ಒಂದ್ ದಿವ್ಸ ನೀವ್ ಹೋಗು ಡ್ಯೂಟಿಗೆ, ನನಗ ಊಟದ ಅನ್ನದು ಇದು ಆಗಲ್ರಿ. ಬೇಡ, ರೊಟ್ಟಿ ತಗೊಂಡಿ ನಮ್ ತೊಂದ್ರೆ ಇಲ್ಲ. ಗುಲ್ಬರ್ಗ ಡಿಸ್ಟ್ರಿಕ್ಟ್ ನಾವ್ ರೊಟ್ಟಿ ಊಟ ಮಾಡೋರು. ರೊಟ್ಟಿ ತಿನ್ರಿ, ಅದರಿಂದ ಒಳ್ಳೆ ಫುಡ್ ಯಾವ್ದು ಇಲ್ಲ. ರೊಟ್ಟಿ ಕಾಯಿಪಲ್ಲೆ ತಿಂತಿದೇವ್ರಿ. ನಾ ಮಾಡ್ಕೋತೀನಿ ಹೋಗಂದ. ನೀ ಮಾಡ್ಕೋತಿ ಅಂದ್ರು, ಮಾಡ್ಕೋತೀನಿ ಅಂದೆ. ನಾನು ಮುನ್ನೋಡ್ ರೊಟ್ಟಿ ಮಾಡ್ಲತ್ತಿದ್ದೇನ್ರಿ. ನನ್ ಮೊಮ್ಮಗ ಏನ್ ಮಾಡ್ಯಾನ್ರಿ, ವಿಡಿಯೋ ಕಾಲ್ ಮಾಡ್ಯಾನ್ರಿ. ನಾನ್ ನೋಡೇ ಇಲ್ಲ. ಅದ್ ಹಿಂದಡಿ ತೋರ್ಸದೆ, ಹಂಗ್ಯಾಕ್ ಮಾಡಿದ್ಯೋಪ್ಪ ಅಂತಂದ. ಇರ್ಬೇಕಮ್ಮ ಅಂತ ಹೇಳ್ದ. ನಾನ್ ನಡ್ದೇ ಇಲ್ರಿ, ಒಟ್ಟ ನಡ್ದೇ ಇಲ್ರಿ. ಅಳ್ತಿದ್ದೇನ್ರಿ. ಒಂದ್ 10 ದಿವ್ಸ ನಾ ಸ್ನಾನನೇ ಮಾಡಿಲ್ರಿ. ಒಂದ್ಸಲನು ಹಂಗ ಉಳ್ದಿಲ್ಲ. ಹಿಂಗಾದ್ಮೇಲಿಂದ ಈ ತರ ಆಗಿದೆ. ಪರವಾಗಿಲ್ಲ, ಧೈರ್ಯವಾಗಿರಿ. ಇವಾಗ ಚೆನ್ನಾಗಿದ್ದೀರಾ, ಖುಷಿಯಾಗಿರಿ. ಯಾವ್ದು ಹಳೇದೆಲ್ಲ ದುಃಖ ಮರ್ತ್ ಬಿಡ್ರಿ. ಇನ್ನು ಸ್ವಲ್ಪ ದಿನ ಇನ್ನು ಪೂರ್ತಿ ರನ್ನಿಂಗ್ ಮಾಡ್ಬೇಕಲ್ಲ ನೀವು. ಇನ್ನು ರನ್ನಿಂಗ್ ಜಾಗಿಂಗ್ ಎಲ್ಲ ಮಾಡ್ಬೇಕು. ಇನ್ನು ಎಲ್ಲರಿಗೂ ಅಡಿಗೆ ಎಲ್ಲ ಮಾಡ್ಕೊಟ್ಬಿಡ್ರಿ. ಸೂಪರ್. ನಿಜ ಸರ್, ನಮ್ಮ ಮನೆಯವ್ರು ಇವ್ರು ಓಡಾಡೋದ್ ನೋಡಿ ಏನ್ ಈ ತರ ಓಡಾಡ್ತಾರೆ ಇವ್ರು. ಒಂದಿನ ಇಲ್ಲಿದ್ರೆ ಇನ್ನೊಂದಿನ ಬಾಳ ಓಡಾಡ್ತಿದ್ದೇನ್ರಿ ನಾನು. ನನ್ ಬೆಂಗ್ಳೂರ್ಕ್ ಒಬ್ಬಕ್ನಿ ಬರ್ತಿದ್ದನ್ರಿ. ಹೌದು, ಅಲ್ಲಿಂದ ಬರ್ತಿದ್ದನ್ರಿ. ಅಲ್ಲಿ ನನ್ ಅಕ್ಕಿ ಮಗಳು ಕೂಡಿಸ್ತಿಲ್ರಿ. ಕೂಡಿಸಿದ್ಮೇಲೆ ಈ ಕಡೆ ನಾನು ಒಬ್ಳೆ ಬರ್ತಿದ್ದ. ನಮ್ಮ ಯೂಟ್ಯೂಬ್ ನೋಡೋಂತ ಹೇಳಕ್ ಇಷ್ಟಪಡ್ತೀರಾ? ಜನರಿಗೆ ನಾವು ಡೈರೆಕ್ಟ್ ಆಗಿ ಹೇಳಿದೇವ್ರಿ ಸರ್. ಇವರಿಗೆ ಮಗು ತರ ನಡೆಸಿ ನೋಡ್ತಾ ಇದಾರೆ ಈಗ ಎಲ್ಲರೂ ನೋಡಿದ್ರು. ಈ ಮನೆ ಗುಲ್ಬರ್ಗಕ್ಕೆ ಹೋದ್ರೆ ನನ್ ಸುತ್ತಮುತ್ತ ಇಷ್ಟ ಜನ ನಿಂತಾರೆ. ಸೆಲೆಬ್ರಿಟಿ ಆಗ್ಬಿಟ್ರಿ ಎಲ್ಲರೂ ಫಂಕ್ಷನ್ ಇತ್ರಿ. ಹೌದು ಹೌದು ಹೌದು, ಒಂದ್ ಮಗು ನಡೆದ್ರೆ ಎಲ್ಲ ನೋಡ್ತಾರ ನೋಡಿ. ಆತರ ಹೌದು. ನಡೀರಿ ನೋಡಮ್ ನೀವು ಅಂತ. ಇದು ಕೂಸು ನಡ್ದಂಗ ಆಯ್ತು ನಮ್ ಇವಾಗ. ಹೌದೌದು, ಹೊಸದಾಗಿ ಕೂಸು ಹುಟ್ಟದಂಗೆ ಕೂಸು ಅಂದು ಅವ್ರಿಗೆ ನಡೆದು ತೋರ್ಸಿದೆ. ಎಲ್ಲರೂ ಒಬ್ಬಾಕಿ ಬಂದ ನಾವು ಚಪ್ಪಾಳೆ ತರ್ತೀವಿ ಬಿಡ್ರಿ ನಿಮ್ಗೆಲ್ಲ. ನಮ್ ಸೋದರ ಸೊಸಿ ಬಂದು ನನ್ ತೆಕ್ಕಿ ಬಿದ್ದಳು. ಅತ್ತಿ ನೀವು ನಾವ್ ಒಟ್ಟ ಬದುಕಲ್ಲ ಅಂತ ತಿಳಿದ್ರು. ಅಂದರಿ ಎಲ್ಲರೂ ಅದೇ ಅಂದಾರ, ನಾವ್ ಬದುಕಲ್ಲ ಅಂತೇಳಿ ಅಂದಾರ. ನನಗ ಬದುಕ್ತೀನಿ ಆದ್ರೆ ಇಷ್ಟೇ ಬೀಳ್ತೀನಿ ಅಂತ ಹಂಗಿತ್ತು. ಹಿಂಗೆ ಆಸೆ ಹಿಡಿದ್ ಬಿಡ್ತೀನಿ ಅಂತ. ಬೇಡ, ಇವಾಗ ಬದುಕಿನೂ ಇದೆ, ನೋವು ಇಲ್ದಂಗೆ ಓಡಾಡಿದೂ ಇದೆ. ಹಿಂಗೆ ಕಂಟಿನ್ಯೂ ಮಾಡ್ರಿ, ಇದೇ ಪಥ್ಯ ಕಂಟಿನ್ಯೂ ಮಾಡ್ರಿ. ಪಥ್ಯ ನಾವ್ ಇವನ್ ಬರೋದಕ್ಕಿಂತ ನಾ 2 ತಿಂಗಳು ಮೊದಲೇ ಮಾಡೇನ್ರಿ. ನಿಮ್ದು ಯಾವಾಗ ವಿಡಿಯೋ ನೋಡಿ ನೋಡ್ಲಕತ್ತಿದ್ನ, ಯಾಕೆ ಎಷ್ಟು 1 ಲೀಟರ್ ಹಾಲು ಕುಡಿತಿದ್ದಿ ಯಾಕೆ ಇಷ್ಟೇ ಅಂತಂದ್ರು. ಹಾಲ 1 ಲೀಟರ್ ಹಾಲು ಕುಡಿತಿದ್ದೇನ್ರಿ. ಮತ್ತ ಊಟ ಖಾರ ಹತ್ತು ಕುಡ್ತಿದ್ದಿಲ್ರಿ. ಬಾಯಿಗೆಲ್ಲ ಗುಳ್ಳಿಗಳಾಗ್ಯದು. ರೊಟ್ಟಿ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಜಯಪ್ರಕಾಶ್. ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇಲ್ ಪೇನ್ ಕ್ಯೂರ್ ಹಾಸ್ಪಿಟ್ಲಲ್ಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಲೈಕ್ ನಾವು ಮಂಡಿ ನೋವು, ಸೊಂಟ ನೋವು, ಮತ್ತು ಡಿಸ್ಕ್ ಬಲ್ಜ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಅಂಡ್ ರುಮಟೆಡ್ ಆರ್ಥರೈಟಿಸ್, ಈ ಥರ ಎಷ್ಟೋ ಆಟೋಇಮ್ಯೂನ್ ಕಂಡೀಷನ್, ಪೇನ್ಫುಲ್ ಕಂಡೀಷನ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀವಿ. ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟು ಜನಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ. ಎಲ್ಲರೂ ಸಂತೋಷದಿಂದ ಒಬ್ಬರಿಂದ ಒಬ್ರಿಗೆ ಹಿಂಗೆ ರೆಫರ್ ಮಾಡ್ತಾ ಇವತ್ತು ನಮ್ಮ ಪೇಷಂಟ್ಸ್ನ ಸಂಖ್ಯೆ ಒಂದು ದಿನಕ್ಕೆ 140ರಿಂದ 150 ಪೇಷಂಟ್ಸ್ ಆಗಿದೆ. ಬಟ್ ಡಾಕ್ಟರ್ ರಾಕೇಶ್ ಅಂದರೆ ನಮಗೆ ಎಫಿಷಿಯೆಂಟಾಗಿ ಪೇಷಂಟ್ನ ನೋಡಬೇಕಂದ್ರೆ ಒಂದು ದಿನಕ್ಕೆ ಒಂದು 30ರಿಂದ 40 ಕ್ವಾಲಿಟಿ ಕೇರ್ ಮಾಡ್ಬೇಕಂದ್ರೆ 30ರಿಂದ 40 ಅಷ್ಟೇ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಹಿಂಗೆ ನಾವು 30-40 ಅಷ್ಟೇ ನಾವು ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಹೋಗ್ಬಿಟ್ರೆ ಅದು ನೆಕ್ಸ್ಟು 3 ಮಂತ್ಸ್ವರೆಗೂ ಪೆಂಡಿಂಗ್ ಆಗಿಬಿಡುತ್ತೆ.
ನಾವು ಮಿನಿಮಮ್ ಅಂದರೆ 3 to 4 ವೀಕ್ಸಲ್ಲಿ ಮತ್ತೆ ರಿವಿಸಿಟ್ ಮಾಡಲೇಬೇಕಾಗುತ್ತೆ. ನಾನು ಡಾಕ್ಟರ್ ರಾಕೇಶ್ ನಮ್ಮ ಟೀಮ್ ಡಾಕ್ಟರ್ಸ್ನ ಮೀಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಲಾಸ್ಟು ಕಪಲ್ ಆಫ್ ವರ್ಷಗಳಿಂದ ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ನೆಲ್ಲ ಟ್ರೈನ್ ಮಾಡ್ಕೊತ ಬಂದಿದ್ವಿ. ಟ್ರೈನ್ ಮಾಡಿಕೊಂಡು ಅವರು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಏನಿದೆಯೋ ಫಾರ್ ದೀಸ್ ಕಂಡೀಷನ್ಸ್ ಅದು ರಿವರ್ಸ್ ಮಾಡ್ಕೊಳೋದಕ್ಕೆ ಏನೆಲ್ಲ ಸಪೋರ್ಟ್ ಆಗಬೇಕು, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಬಂದು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಲ್ಲ, ನಮ್ಮ ಗುರುಗಳು ಮೆಂಟರ್ಸ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮಿತ್ರ ಬಸು ಚಿಲ್ಲರು, ಡಾಕ್ಟರ್ ಅರವಿಂದ್ ದಿವಾಕರ್, ಡಾಕ್ಟರ್ ಅರೂಪ್ ಮುಖರ್ಜಿ ಸರ್, ಡಾಕ್ಟರ್ ನರೇಶ್ ಸರ್, ಇವ್ರದ್ದೆಲ್ಲರನ್ನೂ ಕೂಡ ವೀಡಿಯೋದಲ್ಲಿ ಹಾಕಿರ್ತೀನಿ, ನಾನು ಕಾನ್ಫರೆನ್ಸ್ಗೆ ಹೋದಾಗೆಲ್ಲ ಹಾಕಿರ್ತೀನಿ. ಸೊ ಅವ್ರು ಹೇಳಿರ್ತಕ್ಕಂಥ ಪ್ರೋಟೋಕಾಲ್ಸ್ನ ನಾವು ಇನ್ನೂ ಸ್ವಲ್ಪ ರಿಫೈನ್ ಮಾಡಿಬಿಟ್ಟು ನಮ್ಮ ಪೇಷಂಟ್ಸ್ಗಳಿಗೆ ಸೆಟ್ ಆಗೋ ಥರ ಸ್ವಲ್ಪ ಎಕನಾಮಿಕಲಾಗಿ ಅಫೋರ್ಡೆಬಲ್ ಕಾಸ್ಟಲ್ಲಿ ಕೊಡೋದಕ್ಕೆ ನಾವು ಮಾಡ್ತಾ ಇರೋದ್ರಿಂದ ಪೇಷಂಟ್ಸಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಂತ ಹಾಕಿದ್ವಿ. ಈ ನಮ್ಮ ಪ್ರೋಟೋಕಾಲ್ನ ನಮ್ಮ ಡಾಕ್ಟರ್ಸ್ಗೂ ಅದನ್ನೇ ಟ್ರೈನ್ ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗೂ ಟ್ರೈನ್ ಮಾಡಿದ್ವಿ. ನಮ್ಮ ಹಾಸ್ಪಿಟ್ಲಿಗೆ ಹೊಸದಾಗಿ ಒಂದು ಕಪಲ್ ಆಫ್ ಮಂತ್ಸಿಂದ 2 ಡಾಕ್ಟರ್ನ ಹೈರ್ ಮಾಡಿದ್ವಿ. ಅವರು MBBS ಮಾಡಿದ್ದಾರೆ, ಮತ್ತು ಫಂಕ್ಷನಲ್ ಮೆಡಿಸಿನ್ ಕೋರ್ಸಸ್ಸು ಮತ್ತು ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸಸ್ ಎಲ್ಲ ಮಾಡಿದ್ದಾರೆ. ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಡ್ಜ್ ಇದೆ. ಸೊ ಡಾಕ್ಟರ್ ರಾಕೇಶ್ನ ಅನುಪಸ್ಥಿತಿನಲ್ಲಿ ಅಂದರೆ ಆಬ್ಸೆನ್ಸ್ನಲ್ಲಿ ನಾನು ಬೇರೆ ಟ್ರೈನಿಂಗ್ ಹೋಗಿರುವಾಗ, ಕಾನ್ಫರೆನ್ಸ್ಗೆ ಹೋಗಿರುವಾಗ, ಮತ್ತು ಅಥವಾ ಆ ಟೈಮಲ್ಲಾಗಲಿ, ಅಥವಾ ಡಾಕ್ಟರ್ ರಾಕೇಶ್ ಓನ್ಲಿ 30-40 ಅಪಾಯಿಂಟ್ಮೆಂಟ್ಸ್ ಅದೇ ಕಾರಣದಿಂದನಾಗಲಿ ಅಪಾಯಿಂಟ್ಮೆಂಟ್ಸ್ ತುಂಬ ಪೋಸ್ಟ್ಪೋನ್ ಆಗಿ ನಿಮಗೆ 1.5 ತಿಂಗಳು 2 ತಿಂಗಳೆಲ್ಲ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆಗಬಾರ್ದು, ಯಾಕಂದರೆ ಪ್ರಾಪರಾಗಿ ಫಾಲೋ ಅಪ್ ಬೇಕಾಗುತ್ತೆ ವೈದ್ಯರದು. ಹಾಗಾಗಿ ನಮ್ಮ ಟೀಮ್ ಡಾಕ್ಟರ್ಸ್ನ ಟ್ರೈನ್ ಮಾಡಿಬಿಟ್ಟು ಅವರು ಏನು ನಾವು ಪ್ರೋಟೋಕಾಲ್ ಕೊಡ್ತಿದ್ದೋ ಆ ಪ್ರೋಟೋಕಾಲ್ನ ಸಿಸ್ಟಮಲ್ಲಿ ಸೇವ್ ಮಾಡಿಬಿಟ್ಟು ಕಸ್ಟಮೈಸ್ಡಾಗಿ ಪೇಷಂಟ್ ಟು ಪೇಷಂಟ್ ಕಂಡೀಷನ್ ಡಿಫ್ರೆಂಟ್ ಇರುತ್ತೆ, ಕಸ್ಟಮೈಸ್ ಆಗಿ ಮಾಡಿ ಕೊಡೋದಕ್ಕೆ ಅವರು ತಯಾರಿರ್ತಾರೆ. ಸೊ ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಅಥವಾ ಡಾಕ್ಟರ್ ರಾಕೇಶ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಸೊ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೆ ತೋರಿಸ್ಕೊಂಡು ಕನ್ಸಲ್ಟೇಷನ್ನು ಮಾಡಿಸ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಅವ್ರ ಹತ್ರ ನೀವು ನಂಬಿಕೆಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಅವ್ರು ಫಾಲೋ ಮಾಡ್ತಿರೋದು ನಾವೇನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದೇ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿರ್ತಾರೆ. ಎಷ್ಟೋ ಪೇಷಂಟ್ಸ್ ಬರ್ತಾರೆ, ಸರ್ ನಿಮಗೆ ಅಪಾಯಿಂಟ್ಮೆಂಟಿಗೆ ಫೋನ್ ಮಾಡಿದ್ವಿ, 1.5 ತಿಂಗಳಾಯ್ತು 2 ತಿಂಗಳಾಯ್ತು, ಅದಕ್ಕೆ ನಾವೇನು ಮಾಡಿದ್ವಿ, 1 ತಿಂಗಳು ತೋರಿಸ್ಕೊಂಡೋದ್ವಿ, 1 ತಿಂಗಳಾದಮೇಲೆ ಮಾತ್ರೆಗಳು ನಿಲ್ಲಿಸ್ಬಿಟ್ವಿ, ಮಾತ್ರೆ ನಿಲ್ಲಿಸಿದ ಮೇಲೆ ಪೇಯ್ನ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಏನಂದರೆ ರೀಜನರೇಟಿವ್ ಮೆಡಿಸಿನ್ ಆಗಿರೋದ್ರಿಂದ ಮಸಲ್ಸು ಮತ್ತು ಜಾಯಿಂಟ್ಸು ಮತ್ತು ನರ್ವ್ಸು ರೀಬಿಲ್ಡ್ ಆಗೋದಕ್ಕೆ, ರೀಜನರೇಟ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಸಪ್ಲಿಮೆಂಟೇಷನ್ ಒಂದು ಕಂಟಿನ್ಯೂಸ್ ಟೈಮ್ ಪೀರಿಯಡಲ್ಲಿ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡಿದರೆ ಬಿಕಾಸ್ ಆಫ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತನಾ ಅಥವಾ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅದನ್ನು ನಾವು ಸ್ಟಾಪ್ ಮಾಡಿದರೆ ಅವಾಗೇನಾಗುತ್ತೆ, ಆ ಒಂದು ರೀಬಿಲ್ಡಿಂಗ್ ಪ್ರೊಸೆಸ್ಸು ಹಾಲ್ಟ್ ಆಗಿಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನೀವು ಅಷ್ಟು ದುಡ್ಡು ಖರ್ಚು ಮಾಡಿರೋದು ಕೂಡ ಸುಮ್ಮನೆ ವ್ಯರ್ಥವಾಗ್ಬಿಡುತ್ತೆ. ಅದು ಆಗಬಾರ್ದು. ಯಾಕೆಂದರೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಾಸ್ಪಿಟಲ್ನ ನಂಬ್ಕೊಂಡು ಬರ್ತಾಯಿದ್ದೀರಾ, ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ನಂಬ್ಕೊಂಡು ಬರ್ತಾಯಿದ್ದೀರಾ. ಬಂದಿರೋದಕ್ಕೆ ನಿಮ್ಗೆ ಒಳ್ಳೇದಾಗಬೇಕು, ನೀವು ಖರ್ಚು ಮಾಡಿರ್ತಕ್ಕಂಥ ದುಡ್ಡಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಡಾಕ್ಟರ್ಸ್ನ ಇನ್ನೂ ಚೆನ್ನಾಗಿ ಟ್ರೈನ್ ಮಾಡಿ ಇನ್ನೂ ಚೆನ್ನಾಗಿ ಅವ್ರನ್ನ ರೆಡಿ ಮಾಡಿದ್ದೀವಿ. ಸೊ ಯಾರೂ ಕೂಡ ಮನಸ್ಸಿನಲ್ಲಿ ಏನೂ ಅಂದ್ಕೊಳ್ದಂಗೆ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅಂದ ತಕ್ಷಣ ಡಾಕ್ಟರ್ ರಾಕೇಶೇ ಬೇಕು ಅಂತ ಜಗಳ ಮಾಡಿದೆ. ದಯವಿಟ್ಟು ನಾನು ನಿಮಗೆ ಮನದಾಳದಿಂದ ಹೃದಯಪೂರ್ವಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ನೀವು ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಹೋಗೋ ಥರನೇ ಆಗುತ್ತೆ ಇಲ್ಲಿ ಪೇಷಂಟ್ಸು. ಯಾಕಂದ್ರೆ ನಂಬ್ಕೊಂಡು ಬಂದಿರ್ತಾರೆ ಅಷ್ಟು ದೂರದಿಂದ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಂದ್ರೂ ಹಂಗೆ ಆಗುತ್ತೆ. ಅದು ಇನ್ನೂ ಮನಸ್ಸಿಗೆ ಇನ್ನೂ ದುಃಖ ಕೊಡುತ್ತೆ. ಸೊ ಆ ದುಃಖ ಪಡ್ಕೊಂಡಂಗೆ ಧೈರ್ಯವಾಗಿ ನಂಬಿಕೆಯಿಂದ ನಮ್ಮ ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ಇರತಕ್ಕಂಥ ಟೀಮ್ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಅವ್ರ ಟ್ರೀಟ್ಮೆಂಟು ಕೂಡ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಏನಿರುತ್ತೋ ಅದೇ ಸೇಮ್ ಟ್ರೀಟ್ಮೆಂಟ್ 100% ಸಿಮಿಲರ್ ಆಗಿರುತ್ತೆ. ಇಂಡಿವಿಜುವಲ್ ಪರ್ಸೆಪ್ಷನ್ನು ಮತ್ತು ಕಸ್ಟಮೈಸೇಷನ್ನು ಮತ್ತು ಪ್ರೋಟೋಕಾಲ್ಸ್ ಎಲ್ಲನೂ ಕೂಡ ಅದೇ ಪ್ರಕಾರನೇ ಹಾಕೊಂಡು ಹೋಗ್ತಾ ಇದೀವಿ ನಾವು. ಎಲ್ಲರಿಗೂ ರಿಸಲ್ಟ್ ಬರುತ್ತೆ. ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಂಗೆ ರಿಸಲ್ಟ್ ಬರುತ್ತೋ ಅದೇ ಥರನೇ ನಮ್ಮ ಟೀಮ್ ಡಾಕ್ಟರ್ಸ್ ಕೊಟ್ಟಾಗಳು ರಿಸಲ್ಟ್ ಬರುತ್ತೆ. ದಯವಿಟ್ಟು ಮನಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ತೋರದೆ ನಮ್ಮ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ನ ಫಾಲೋ ಮಾಡ್ತಕ್ಕಂಥ ನಮ್ಮೆಲ್ಲ ಟೀಮ್ ಡಾಕ್ಟರ್ಸ್ಗೂ ನಾಲೆಡ್ಜು ಇರ್ತಕ್ಕಂಥ ಟೀಮ್ ಡಾಕ್ಟರ್ಸ್ ಎಲ್ಲರನ್ನೂ ಕನ್ಸಲ್ಟ್ ಮಾಡ್ಬೋದು. ಟ್ರೀಟ್ಮೆಂಟಲ್ಲಿ ಪ್ರೋಟೋಕಾಲ್ 100% ಕೊಟ್ಟಿರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಮಾತ್ರ OPD ನಲ್ಲಿ ಕೂರಿಸಿರ್ತೀವಿ. OPD ನಲ್ಲಿ ಮಿನಿಮಮ್ ನಮ್ಮ ಹಾಸ್ಪಿಟಲ್ ಟೋಟಲಿ 18 to 20 ಡಾಕ್ಟರ್ಸ್ ಇದ್ದಾರೆ. ಎಲ್ಲರಿಗೂ ಟ್ರೈನ್ ಅಪ್ ಮಾಡಿದ್ವಿ. ಎಲ್ಲರಿಗೂ ಅವ್ರದೇ ಒಂದು ಟ್ರೈನ್ ಅಪ್ ಮಾಡಿದ ಅಷ್ಟೇ ಅಲ್ಲದೆ ಟೆಸ್ಟ್ಸ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸಾಮ್ಸ್ ಮಾಡಿಬಿಟ್ಟು ಅದನ್ನ ನಾಲೆಡ್ಜ್ ರಿವೆರಿಫೈ ಮಾಡಿ ಅವ್ರಿಗೆ
ರಿಗರಸ್ ಟ್ರೈನಿಂಗ್ ಕೊಟ್ಟಿರ್ತೀವಿ. ಮಿನಿಮಮ್ 3 to 4 monthsವರೆಗೂ ರಿಗರಸ್ ಟ್ರೈನಿಂಗ್ ಕೊಟ್ಟು ಅವ್ರು ಒನ್ಸ್ ರೆಡಿ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಚೆನ್ನಾಗಿದೆ, ಪಕ್ವವಾಗಿದ್ದಾರೆ ಅವ್ರ ನಾಲೆಡ್ಜ್ ಅಂತ ಅನ್ನುವಾಗಲೇ ಅವ್ರನ್ನ ಪೇಷಂಟ್ ಕನ್ಸಲ್ಟ್ ಮಾಡಕ್ಕೆ, ಪೇಷಂಟ್ನ ಟಚ್ ಮಾಡಕ್ಕೆ ಮತ್ತೆ ಎಕ್ಸಾಮಿನೇಷನ್ ಮಾಡಕ್ಕೆ ಅವ್ರನ್ನ ನಾವು ಅಲೋ ಮಾಡ್ತೀವಿ. ಯಾಕಂದ್ರೆ ಕ್ವಾಲಿಟಿ ಪ್ರಿಸಿಡ್ಸ್ ಕ್ಯೂರ್ ಅಂತ ನಾವು ಅರ್ಥ ಮಾಡೋದು, ಅಂಡ್ ಕೇರಿಂಗ್ ಪ್ರಿಸಿಡ್ಸ್ ಕ್ಯೂರ್ ಅಂತ. ನಾವು ಪ್ರಾಪರ್ ಇರ್ತಕ್ಕಂಥ ಕೇರ್ ಕೊಡ್ತಕ್ಕಂಥ ಡಾಕ್ಟ್ರಿಗೆ ನಾಲೆಡ್ಜ್ ಅಷ್ಟೇ ಅಲ್ಲ, ಆ ಒಂದು ಎಂಪತಿನೂ ಇರಬೇಕು. ಎಂಪತಿ ಇರಬೇಕು, ಆ ಒಂದು ಕ್ವಾಲಿಟಿ ಆಫ್ ಫೀಲಿಂಗ್ ಇರಬೇಕು, ಆ ಒಂದು ಹೀಲಿಂಗ್ ಟಚ್ ಇರಬೇಕು. ಅದರಲ್ಲೇನೆ ಪೇಷಂಟ್ಸ್ ವಾಸಿ ಆಗೋದು. ನಾಟ್ ಜಸ್ಟ್ ಬಿಕಾಸ್ ಆಫ್ ಮೆನಿ ಡಿಗ್ರೀಸ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಮೋರ್ ಅಂಡ್ ಮೋರ್ ನಾಲೆಡ್ಜ್. ಕರೆಕ್ಟ್ ಆಗಿರ್ತಕ್ಕಂಥ ಎಲ್ಲನೂ ಇರಬೇಕು, ನಾಲೆಡ್ಜ್ ಇರಬೇಕು ಕ್ಯೂರ್ ಆಗೋದಕ್ಕೆ, ಮತ್ತೆ ಆ ಒಂದು ಕೇರಿಂಗ್ ಆಟಿಟ್ಯೂಡ್ ಇರಬೇಕು, ಕ್ಯಾರೆಕ್ಟರ್ ಇರಬೇಕು, ಮತ್ತೆ ಒಂದು ಎಂಪತಿ ಇರಬೇಕು. ಇದೆಲ್ಲನೂ ಮಿಶ್ರಣವಾಗಿ ಬರುವಾಗ್ಲೇನೆ ವಾಸಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಮ್ಮ ಇರ್ತಕ್ಕಂಥ ಡಾಕ್ಟರ್ಸ್ ನಾವು ಹೈರ್ ಮಾಡುವಾಗಲೇ ಅವ್ರದ್ದು ಕ್ಯಾರೆಕ್ಟರ್, ಆಟಿಟ್ಯೂಡ್, ಬಿಹೇವಿಯರ್ ನೋಡ್ಬಿಟ್ಟೆ ನಾವು ಹೈರ್ ಮಾಡಿರ್ತೀವಿ. ನಾಲೆಡ್ಜ್ ನೋಡಿ ಹೈರ್ ಮಾಡಿರ್ತೀವಿ, ಸರ್ಟಿಫಿಕೇಶನ್ಸ್ ಏನೇನು ಮಾಡಿದ್ರೆ ಅಂತ. ಅದ್ರ ಜೊತೆಗೆ ನಮ್ಮ ಪೇಷಂಟ್ ನ ಡೀಲ್ ಮಾಡೋದಕ್ಕೆ ಒಂದು 3 to 4 months ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟು, ಆ ಟ್ರೈನಿಂಗ್ ಮಾಡಿದ್ಮೇಲೆ ಎಕ್ಸಾಮ್ ಬರೆಸ್ಬಿಟ್ಟು ಅವರೆಲ್ಲ ನಾಲೆಡ್ಜು, ಮೆಚುರಿಟಿ ಕರೆಕ್ಟ್ ಆಗಿದೆ, ಎಲ್ಲನೂ ಇಂಟರ್ನಲ್ ಅಂಡ್ ಹಾರ್ಟ್ಫುಲ್ ಡೀಲಿಂಗ್ ವಿತ್ ದ ಪೇಷಂಟ್ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ನಮಗೆ ಅನ್ಸಿದ ಮೇಲೆ ಅವ್ರನ್ನ ಪೇಷಂಟ್ ಬಿಡ್ತೀವಿ. ಸೊ ಹಂಗಾಗಿ ದೇ ಆರ್ ಈಕ್ವಲಿ ಕಾಂಪಿಟೆಂಟ್ ಆಸ್ ಡಾಕ್ಟರ್ ರಾಕೇಶ್. ಸೊ ದಯವಿಟ್ಟು ಏನು ಅಂದ್ಕೊಳ್ಳದೆ ಟ್ರೀಟ್ಮೆಂಟ್ ತಗೊಳ್ಳಿ ಅವ್ರ ಹತ್ರ. ಸೊ ನಮ್ಮಲ್ಲಿ ಒಂದು ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ಹೈರ್ ಮಾಡಿರ್ತಕ್ಕಂಥ MBBS ಮಾಡಿ ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸ್ ಮಾಡಿರ್ತಕ್ಕಂಥ ಇಬ್ರು ಡಾಕ್ಟರ್ಗಳು, ಇನ್ನೊಂದು ಇದ್ದಾರೆ ಬಂದಿಲ್ಲ. ಸೊ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮ್ಗೆ ಅವ್ರ ಪರಿಚಯ ಮಾಡಿಸ್ತೀನಿ. ನೆಕ್ಸ್ಟ್ ಟೈಮ್ ಬರುವಾಗ ದಯವಿಟ್ಟು ನಾನು ಡಾಕ್ಟರ್ ರಾಕೇಶ್ ಇಲ್ಲ ಅಂದ್ರೆ ಅವ್ರು ಇದ್ದಾರೆ ಅಂದ್ರೆ ಅವರೆಲ್ಲ ಯಾರೇ ಇದ್ದಾರೆ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ. ದೇ ಆರ್ ಈಕ್ವಲಿ ಕಾಂಪಿಟೆಂಟ್. ಮಾತಾಡ್ತಾನೆ ಅವ್ರನ್ನ. ಮೇಡಮ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ಫಂಕ್ಷನಲ್ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದರೆ ಥೈರಾಯ್ಡ್, BP, ಶುಗರ್ ಆ್ಯಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಎ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇಯಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನು ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. Thank you. Safe and caring hands. Safe, caring hands. Caring, with healing hands. empathy. With empathy and ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹ್ಯಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸಲ್ಲಿ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years, 2022 ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಲ್ ಗೋ ಟು ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಭಾಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇದೆ ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂಥೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ. ಸರ್ ಥ್ಯಾಂಕ್ ಯು ಸರ್. ಸೊ ಡಾಕ್ಟರ್ ಯೂಸುಫ್ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್ ದಿಸ್ ಇಂಟಿಗ್ರೇಟೆಡ್ ಮೆಡಿಸಿನ್ ಸಿನ್ಸ್ ಮೆನಿ ಇಯರ್ಸ್. ಸೊ ಅವರು ನಾವು ಸ್ಟಾರ್ಟಿಂಗಲ್ಲಿ ಇಂಟರ್ವ್ಯೂ ತೊಗೊಂಡಾಗ ಎಷ್ಟೊಂದು ಜನ ಡಾಕ್ಟರ್ಸ್ನ ರಿಜೆಕ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಒಂದು ಎಂಪತಿ ಆ್ಯಂಡ್ ಆ ಒಂದು ನಾಲೆಡ್ಜ್ ಇಲ್ಲ ಅಂತ. ಬಟ್ ವಿ ಹ್ಯಾವ್ ಸೆಲೆಕ್ಟೆಡ್ ಮೆನಿ ಡಾಕ್ಟರ್ಸ್. ಅದರಲ್ಲಿ ಇವರಿಬ್ಬರು ವೆರಿ ಪ್ರಾಮಿನೆಂಟ್ ಡಾಕ್ಟರ್ಸು. ಸೊ ಹಂಗಾಗಿ ಅವ್ರ ನಾಲೆಡ್ಜ್ ಚೆನ್ನಾಗಿದೆ. ಮತ್ತು ನಾಲೆಡ್ಜಲ್ಲಿ ಪೇಷಂಟ್ ಎಕ್ಸ್ಪೀರಿಯೆನ್ಸು, ಅವ್ರದ್ದು ಪೇಷಂಟ್ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಪೇಷಂಟ್ಸ್ಗಳು ಇವ್ರ ಹತ್ರ ನಾನು ಇಲ್ಲದೆ ಇರುವಾಗ ಇವ್ರ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಮತ್ತು ನಾವು ಅವ್ರಿಗೆ ಫೀಡ್ಬ್ಯಾಕ್ ಕಾಲ್ಸ್ ಮಾಡಿ ಪೇಷಂಟ್ಗೆ ಕೇಳಿದಾಗ ಟ್ರೀಟ್ಮೆಂಟ್ ಆಗಿದೆಯಲ್ಲ ಹೆಂಗೆ ಅಂತ ಕೇಳಿದಾಗ ಅವರು ನಮಗೆ ಚೆನ್ನಾಗಿದೆ, ಬೆಟರ್ ಡಾಕ್ಟರ್ಸು ನಮ್ಮ ಚೆನ್ನಾಗಿ ಹೀಲ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಮತ್ತು ಇನ್ನೊಂದು ಬಂದು ನಾವು ಅವರು ಸೆಕೆಂಡ್ ಟೈಮ್ ಅಂದರೆ ಈಗ ಪೇಷಂಟ್ಸು ಸೆಕೆಂಡ್ ವಿಸಿಟು ಥರ್ಡ್ ವಿಸಿಟ್ ಬಂದಿರ್ತಾರೆ, ಆ ಟೈಮಲ್ಲಿ ನಾನು ಇರೋದಿಲ್ಲ. ಸೊ ನೆಕ್ಸ್ಟ್ ವಿಸಿಟಲ್ಲಿ ಪೇಷಂಟ್ಸ್ ಬಂದಾಗ ನಾನು ಇರ್ತೀನಿ. ಪೇಷಂಟ್ಸು ಕಂಪೇರ್ ಟು ಪ್ರೀವಿಯಸ್ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಅಂತಂದರೆ ಚೆನ್ನಾಗಿ ಕಡಿಮೆ ಆಗಿದೆ, ಪೇಯ್ನ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಕೂಡ ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ವಿಸಿಟಲ್ಲಿ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಯಾಕಂದರೆ ಆಗ್ತಕ್ಕಂಥ ಮೆಡಿಸನ್ಸು, ಪೇಷಂಟ್ ಕೇಸ್ನ ಅನಲೈಸ್ ಮಾಡ್ತಕ್ಕಂಥ ರೀತಿ, ಬ್ಲಡ್ ಟೆಸ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ಮತ್ತು ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ರೇಂಜ್ಗೆ ಫಂಕ್ಷನಲ್ ರೇಂಜ್ ಏನಿದೆ ಅದಕ್ಕೆ ಸೆಟ್ ಮಾಡಿ ಅವ್ರನ್ನ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಆ ಒಂದು ಪ್ಯಾರಾಮೀಟರ್ಸ್ನ ಆ ಲೆವೆಲಿಗೆ ತರೋದ್ರಿಂದ ಪೇಷಂಟ್ ಆ್ಯಕ್ಚುಲಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಯಾವುದೇ ಪೇಯ್ನ್ಫುಲ್ ಕಂಡೀಷನ್ಸ್ ಆಗ್ಬೋದು ನಿಮಗೆ,
ಆ ಪೇನ್ಫುಲ್ ಕಂಡೀಷನ್ಸ್ ಯಾಕೆ ಬಂದಿರುತ್ತೆ? ಬಿಕಾಸ್ ಆಫ್ ಕ್ರೋನಿಕ್ ಇನ್ಫ್ಲಮೇಷನ್ ಆ್ಯಂಡ್ ಬಿಕಾಸ್ ಆಫ್ ಲೈಕ್ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ದ ಬಾಡಿ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ತಪ್ಪಿಸಿದ್ರೆ, ಅದನ್ನು ನಾವು ಇನ್ಫ್ಲಮೇಷನ್ನ ನಾವು ರೂಟ್ ಕಾಸ್ ತಪ್ಪಿಸ್ಬಿಟ್ಟು ಆಂಟಿ ಇನ್ಫ್ಲಮೇಟರಿ ಸಪ್ಲಿಮೆಂಟೇಷನ್ಸ್ ಲೈಕ್ ವೈಟಮಿನ್ ಸಿ, ಜಿಂಕ್, ಮೆಗ್ನೀಷಿಯಮ್, ವೈಟಮಿನ್ K2, ವೈಟಮಿನ್ ಡಿ ಪ್ಲಸ್ ಐವರ್ಮೆಕ್ಟಿನ್ ಇದನ್ನೆಲ್ಲ ನಾವು ಸಿರಶೇಪ್ ಪ್ರೊಡೀಸ್ ಇದನ್ನೆಲ್ಲ ನಾವು ಕೊಟ್ಕೊಂಡು ನಾರ್ಮಲ್ ಲೆವೆಲಿಗೆ ತಂದಿದ್ದೆ ಆದರೆ ಪೇಷಂಟು ಈಗ ಚೆನ್ನಾಗಿ ಎಕ್ಸಲೆಂಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪೇಷಂಟ್ಗೆ ಪೇಯ್ನ್ ನ್ಯಾಚುರಲಿಗೆ 3-4 ವಿಸಿಟಲ್ಲಿ 80 to 90% ಕಡಿಮೆ ಆಯಿತು ಸರ್ ನಮಗೆ ಅಂತಂತಾರೆ. ಆಮೇಲಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಸಪ್ಲಿಮೆಂಟ್ಸ್ ಒಂದು 2-3 ತಿಂಗಳು ತಗೊಂಡು ಕರೆಕ್ಟ್ ಡಯಟ್ ಮಾತ್ರ ಹಿಡಿಬೇಕು. ಯಾಕಂದರೆ ಇನ್ಫ್ಲಮೇಟ್ರಿ ಫುಡ್ ಮತ್ತೆ ತಗೊಳ್ಳೋ ಸ್ಟಾರ್ಟ್ ಮಾಡಿದರೆ ಮತ್ತೆ ಕಾಯಿಲೆ ಬರುತ್ತೆ. ಸರ್ ಇದು ಪರ್ಮನೆಂಟ್ ಅಂತ ಹೇಳ್ತಿರೋದ? ಪರ್ಮನೆಂಟು ಅಂತ ಡೆಫಿನೆಟ್ಲಿ ಪರ್ಮನೆಂಟ್. ಯಾಕಂದರೆ ಫುಡ್ ಈಸ್ ಮೆಡಿಸಿನ್. ನಮ್ಮದು ಕೋರ್ ಪ್ರಿನ್ಸಿಪಲ್ ಬಂದು ಫುಡ್ ಈಸ್ ಮೆಡಿಸಿನ್. ಯಾಕಂದರೆ ದ ಫೌಂಡರ್ ಆಫ್ ಮೆಡಿಸಿನ್ ಬಂದು ಫಾದರ್ ಆಫ್ ಮೆಡಿಸಿನ್ ಬಂದು ಹಿಪೋಕ್ರಟಿಸ್ ಅವ್ರು ಹೇಳಿರ್ತಕ್ಕಂಥದ್ದು ಲೆಟ್ ಫುಡ್ ಬಿ ದೇ ಮೆಡಿಸಿನ್ ಅಂತಲೇ ಹೇಳಿರೋದು. ಸೊ ಫುಡ್ ಈಸ್ ಮೆಡಿಸಿನ್ ಅಲ್ಲಿಗೆ ಬರುತ್ತೆ. ನಮ್ಮ ಏನೋ ಮಾಡಿಬಿಟ್ಟು ನಮ್ಮ ದೇಹ ಕೆಡಿಸ್ಕೊಂಡಿರ್ತೀವಿ. ಆ ಕೆಡಿಸ್ಕೊಂಡಿರ್ತಕ್ಕಂಥ ದೇಹನ ನಾರ್ಮಲ್ಲಿಗೆ ತರೋದಕ್ಕೋಸ್ಕರ ಇಷ್ಟು ವಿಟಮಿನ್ಸು, ಇಷ್ಟು ಸಪ್ಲಿಮೆಂಟೇಷನ್ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಫುಡ್ಡಲ್ಲಿ ಕರೆಕ್ಷನ್ ಮಾಡಿಕೊಂಡು ಆ ಫುಡ್ಡನ್ನ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಆಮೇಲೆ ಇದು ಸಪ್ಲಿಮೆಂಟ್ಸ್ಗಳನ್ನ ಸ್ಟಾಪ್ ಮಾಡ್ಕೋಬೋದು. ಸಪ್ಲಿಮೆಂಟ್ಗಳನ್ನ ಸ್ಟಾಪ್ ಮಾಡಿಕೊಂಡು ಕೆಲವರಿಗೆ 6 ತಿಂಗಳಿಗೆ ಮಿನಿಮಮ್ ಡ್ಯಾಮೇಜ್ ಆಗಿದ್ರೆ 6 ತಿಂಗಳಿಗೆ ಆ ಮೆಡಿಸಿನ್ಸ್ ಎಲ್ಲ ನಿಲ್ಲಿಸ್ತೀವಿ. ಕೆಲವರಿಗೆ 3 ತಿಂಗಳಿಗೆ ನಿಲ್ಲಿಸ್ತೀವಿ. ಕೆಲವರಿಗೆ 1 ವರ್ಷದವರೆಗೂ ತಗೊಂಡು ಇವತ್ತೊಂದು ಅಜ್ಜಿ ಬಂದಿದ್ದರು. ಅವ್ರಿಗೆ ಆಲ್ಮೋಸ್ಟ್ 2024 ಜೂನಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನಾವು ಶೀಸ್ 80% ರಿಕವರ್ಡು. ಸೊ ಅವ್ರಿಗೆ ಅವಾಗಿಂದನೂ ಸರ್ಜರಿ ಹೇಳ್ತಾನೆ ಇದ್ರು. ಬಟ್ ಅವ್ರಿಗೆ ಸರ್ಜರಿ ವಿಲ್ಲಿಂಗ್ ಇರಲ್ಲ. ಯಾಕಂದರೆ ಏಜ್ ಬಂದು 65 ಇಯರ್ಸ್ ಆಗಿತ್ತು. ಡಾಕ್ಟರ್ಸೇ ರಿಜೆಕ್ಟ್ ಮಾಡಿದ್ರು ಸರ್ಜರಿ ಬೇಡ ಅಂತ. ಸೊ ಬೇರೆ ಇಲ್ಲಿದೆ, ದೇರ್ ಈಸ್ ನೋ ವೇ ಔಟು. ಸೊ ಅವಾಗ ನಾವು ಅವ್ರಿಗೆ ಈ ಒಂದು ಫಂಕ್ಷನಲ್ ಮೆಡಿಸಿನ್ ಆ್ಯಂಡ್ ಇಂಟಗ್ರೇಟೆಡ್ ಮೆಡಿಸಿನ್, ರಿಜೆಕ್ಟಿವ್ ಮೆಡಿಸಿನ್ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶಿ ಹ್ಯಾಸ್ ಇಂಪ್ರೂವ್ಡ್ ಆಲ್ಮೋಸ್ಟ್ 80%. ಸೊ ಈ ಥರ ನಾವು ಮಾಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಸೊ ಡಾಕ್ಟರ್ ದೀಕ್ಷಿತಾ ಆ್ಯಂಡ್ ಡಾಕ್ಟರ್ ಯೂಸಫ್ ಇರ್ತಾರೆ. ಸೊ ದೇ ಆರ್ ಎಕ್ಸಲೆಂಟ್ ಡಾಕ್ಟರ್ಸ್ ಹೂ ಆರ್ ಪ್ರಾಕ್ಟೀಸಿಂಗ್ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಇನ್ ಡಾಕ್ಟರ್ ಹಿಲ್ ಪೇನ್ಕ್ಯೂರ್ ಹಾಸ್ಪಿಟಲ್. ಸೊ ಡಾಕ್ಟರ್ ರಾಕೇಶ್ ಅಂತ ಏನು ನೀವು ನಂಬಿಕೆ ಇಟ್ಕೊಂಡು ಬರ್ತಿದ್ರು ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಕೂಡ ಪೇಷಂಟ್ ನೋಡ್ತೀನಿ. ಡೈಲಿ 30-40 ಪೇಷಂಟ್ ಅಷ್ಟೇ ನೋಡೋಕ್ಕಾಗುತ್ತೆ. ಅದಕ್ಕೆ ಮೇಲ್ಗಡೆ ಅಪಾಯಿಂಟ್ಮೆಂಟ್ಗಳು ಸುಮ್ಮನೆ ಮುಂದಕ್ಕೆ ಪೈಲಪ್ ಆಗಿ 3 ತಿಂಗಳವರೆಗೂ ಹೋಗಿ ಕಾಯಿಲೆ 1 ತಿಂಗಳಾದ್ಮೇಲೆ ಮಾತ್ರೆ ಖಾಲಿ ಆಗಿ ನೋವು ಜಾಸ್ತಿ ಮಾಡ್ಕೊಂಡು ಖರ್ಚು ಮಾಡಿರೋ ದುಡ್ಡಿಗೆ ಪಶ್ಚಾತ್ತಾಪ ಪಟ್ಟು ಒಂದು ಮನಸ್ಸಲ್ಲಿ ಒಂದು ದುಃಖ ಪಡೋದಕ್ಕಿಂತ ನೀವು ದಯವಿಟ್ಟು ನಮ್ಮ ಟೀಮ್ ಡಾಕ್ಟರ್ಸ್ ಹತ್ರ ತೋರಿಸಿ. ಅವರು ಕೂಡ ಈಕ್ವಲಿ ಪೊಟೆನ್ಷಿಯಲ್ ಇದ್ದಾರೆ. ಸೊ ದಟ್ ಇವಾಗ ಪೇಷಂಟ್ಸ್ ಫ್ಲೋ ಕೂಡ 140-150 ಪೇಷಂಟ್ಸ್ ಇರುತ್ತೆ. ಲೈಕ್ ಹ್ಯೂಮನ್ಲಿ ಇಟ್ ಈಸ್ ಇಂಪಾಸಿಬಲ್ ಫಾರ್ ಡಾಕ್ಟರ್ ರಾಕೇಶ್ ಟು ಸಿ ಆ್ಯಂಡ್ ವಿಟ್ನೆಸ್ ಎವ್ರಿ ಕೇಸ್. ಸೊ ಹಂಗಾಗಿ ಎಷ್ಟಾಗುತ್ತೋ ನಾನು ಪ್ರಯತ್ನಪಟ್ಟು ಶ್ರಮ ಹಾಕಿ ಶ್ರದ್ಧೆಯಿಂದ ನೋಡ್ತಾ ಇದ್ದೀನಿ. ನನ್ನ ಕೈಲಿ ಯಾವಾಗ ಅದನ್ನು ಲಿಮಿಟ್ ಕ್ರಾಸ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ವೋ ಅದೇ ನನ್ನ ನಾಲೆಡ್ಜ್ನ ಇವರಿಗೆ ಟ್ರೈನ್ ಮಾಡಿಬಿಟ್ಟು ಅದೇ ಪ್ರೋಟೋಕಾಲ್ನ ಇವರಿಗೆ ಇನ್ನೂ ಕಲಿಸ್ಕೊಟ್ಬಿಟ್ಟು ಅವ್ರಿಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಪೇಷಂಟ್ನ ನೋಡೋದಕ್ಕೆ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸು ಕಮೆಂಟ್ಸು ಇದ್ದರೆ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಇದು ಯಾವುದು ಡಾಕ್ಟರ್ ರಾಕೇಶ್ ಹಾಸ್ಪಿಟ್ಲಾಗ ಇರೋದಿಲ್ಲ ಅಂತಲ್ಲ. ನಾನು ಹಾಸ್ಪಿಟ್ಲಾಗ ಇರ್ತೀನಿ, ಒಂದು 30-40 ಪೇಷಂಟ್ ನೋಡೋಕ್ಕಾಗುತ್ತೆ. ಆಮೇಲೆ ಪೈಲಪ್ ಆಗುತ್ತೆ ಒಂದು ರೀಸನ್. ಮತ್ತು ಕಾನ್ಫರೆನ್ಸ್ಗೆ ಅಥವಾ ಟ್ರೈನಿಂಗ್ಗೆ ಅಥವಾ ಏನಾದರೂ ಸರ್ಟಿಫಿಕೇಷನ್ಸ್ ಮಾಡೋಕ್ಕೆ ಹೋದಾಗ ಅವಾಗ ನಾನು ರಜಾ ಇರುವಾಗ ಇದು ಮಾಡ್ಕೊಳ್ಳಿ. ಅಥವಾ ನಂದು ಕೆಲವು ಸಮ್ಟೈಮ್ಸು ಏನಾದರೂ ಬಂದಿರ್ತೀನಿ ಬಿಕಾಸ್ ಆಫ್ ಯಾವುದೋ ನಮ್ಮ ಪ್ರೊಫೆಸರ್ಸು. ಮೊನ್ನೆ ಬಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ನಮ್ಮ ಪ್ರೊಫೆಸರ್ ಒಬ್ಬರು ಬಂದಿರು, ಡಾಕ್ಟರ್ ಜಿಗ್ನೇಶ್ ಪಟೇಲ್ ಅಂತ. ಅವರು ಒಂದು ಕೇಸ್ ಇದೆ, ಇಂಟರ್ಡಿಸ್ಕಲ್ ಓಝೋನ್ ಥೆರಪಿ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ಅಲ್ಲಿ ಬರ್ತಾ ಇದ್ದೀನಿ ಫ್ರಮ್ ನಾಗ್ಪುರ್. ನಾನು ಬಂದು ನಾನು ಹೇಳ್ಕೊಡ್ತೀನಿ ನಿನಗೆ ಬಾ ಅಂತ ಅಂದರು. ಸಡನ್ನಾಗಿ ಹೋಗಬೇಕಾಗ ಪರಿಸ್ಥಿತಿ ಬಂತು. ಯಾಕಂದರೆ ಇಲ್ಲಿ ಅಪಾಯಿಂಟ್ಮೆಂಟಲ್ಲೇ ಕೊಟ್ಟಿದ್ದೀವಿ 11 o'clock, 10 o'clock ಫೋನ್ ಮಾಡಿದ್ರು. ಅವಾಗ ಹೋಗಲೇಬೇಕಂತ ಪರಿಸ್ಥಿತಿ. ಯಾಕಂದರೆ ಅವ್ರು ಅಲ್ಲಿಂದ ಬಂದು ಒಂದು ಲವ್ ಆ್ಯಂಡ್ ಕೇರಿಂದ ಡಾಕ್ಟರ್ ರಾಕೇಶ್ ಕಮ್ ಹಿಯರ್ ಐ ವಿಲ್ ಟೀಚ್ ಯು ಅಂತ ಹೇಳುವಾಗ ನಾನು ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಅದು ವಿದ್ಯೆಗೆ ಒಂಥರ ಅಗೌರವ ತಂದಂಗೆ ಆಗ್ಬಿಡುತ್ತೆ. ವಿದ್ಯೆ ಇದು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾನು ಡಿಸ್ರೆಸ್ಪೆಕ್ಟಂಗೆ ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಆಯ್ತು ಸರ್ ಐ ವಿಲ್ ಕಮ್ ಅಂತೇಳಿ ಸ್ವಲ್ಪ ಕೇಸ್ ಅಸಿಸ್ಟ್ ಮಾಡಿಬಿಟ್ಟು ಒಂದು 1-1.5 hour ಆಯಿತು OT ಒಳಗೆ ಹೋಗೋದು ಪ್ರಿಪೇರ್ ಮಾಡೋದೆಲ್ಲ ಮಾಡಿದ್ಮೇಲೆ. ಬಟ್ ಅಲ್ಲಿಂದ ಹೆಬ್ಬಾಳಿಂದ ಬರಬೇಕು, ಬರೋಷ್ಟೊತ್ತಿಗೆ ಆಲ್ರೆಡಿ 2-3 o'clock ಆಗಿತ್ತು. ಸೊ ಅಷ್ಟೊತ್ತಿಗೆ ಪೇಷಂಟ್ಸ್ ಎಲ್ಲ ಸ್ವಲ್ಪ ಬೇಜಾರಾಗಿದ್ರಿ. ಸೊ ಈ ಥರ ಏನಾದರೂ ಸಿಚುವೇಶನ್ಸ್ ಇದ್ದರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಕ್ಷಮೆ ಮಾಡಿ ಸೊ ನಂಬಿಕೆಯಿಂದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಾಕ್ಟರ್ ದೀಕ್ಷಿತಾ, ವೆಲ್ಕಮ್, ಆ್ಯಂಡ್ ಡಾಕ್ಟರ್ ಯೂಸಫ್ ವಿಶ್ ಯು ಆಲ್ ದ ಬೆಸ್ಟ್. ವಿ ವಿಲ್ ಕಂಟಿನ್ಯೂ ಅವರ್ ಸಪೋರ್ಟ್ ಟು ಹೀಲ್ ಆ್ಯಂಡ್ ಕ್ಯೂರ್ ದ ಪೇಷಂಟ್ ಪೇಯ್ನ್. ಆ್ಯಂಡ್ ಇನ್ಮೇಲೆ ಏನಾದರೂ ಡಿಸ್ಕಷನ್ಸ್ ಇದ್ದರೆ, ಹೆಲ್ತಿ ಡಿಸ್ಕಷನ್ಸ್ ಲೈಕ್ ಡಿಫ್ರೆಂಟ್ ಟಾಪಿಕ್ ಮೇಲೆ ಎಲ್ಲ ಟೈಮಲ್ಲೂ ಕೂಡ ಪೇಷಂಟ್ ಜೊತೆಗೆ ಮಾತಾಡೋದು ಅಷ್ಟೇ ಕನ್ವರ್ಸೇಷನ್ ಬರ್ತಾಯಿತ್ತು. ಇನ್ಮೇಲೆ ಡಾಕ್ಟರ್ಸ್ ಜೊತೆಗೆ ಒಂದು ಗ್ರೂಪ್ ಡಿಸ್ಕಷನ್ ಥರ ಮಾಡಿಬಿಟ್ಟು ನಿಮಗೆ ಇನ್ನೂ ಹೆಚ್ಚಿನ ನಾಲೆಡ್ಜು ಮತ್ತು ಅವೇರ್ನೆಸ್ನ ಕೊಡೋದಕ್ಕೆ ಶ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.